ಮಿತ್ರ ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಸೂಪರ್ ಆಗಿದೆ. ಎಸ್. ಸಂಪದಾ ಮ್ಯಾಮ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ ನೀವು? ಸೂಪರ್ ನೀವು? ಐ ಆಮ್ ಗುಡ್. ಎಸ್. ಸುಷ್ಮಿತಾ ಮ್ಯಾಮ್ ನಮಸ್ಕಾರ. ನಮಸ್ಕಾರ. ನೀವು ಹೇಗಿದ್ದೀರಾ? ತುಂಬಾ ಚೆನ್ನಾಗಿ. ಎಸ್, ತುಂಬಾ ಕಲರ್ಫುಲ್ ಆಗಿ ಕಾಣ್ತಿದೆ ಫ್ರೇಮ್. ಮಿತ್ರ ಸರ್ ಕೂಡ ಕಲರ್ ಶರ್ಟ್ ಚೇಂಜ್ ಮಾಡ್ಕೊಂಬಂದ್ರು. ಲುಕಿಂಗ್ ಗುಡ್ ಸರ್. ಥ್ಯಾಂಕ್ ಯು ಸರ್. ವಾಚ್ ಚೆನ್ನಾಗಿದೆ ಸರ್. ಟೈಮ್ ಚೆನ್ನಾಗಿರ್ಬೇಕು ಸರ್. ಎಸ್ ಸರ್, ಎಸ್ ಎಸ್ ಸರ್. ಕರಾವಳಿ ಐ ಥಿಂಕ್ ಪ್ರತಿ ಸಲನೂ ಒಂದು ಸಿನಿಮಾಗಳು ಬಂದಾಗ ಒಂದು ಕಂಟೆಂಟ್ ಸಿನಿಮಾ ಬರ್ತಿದೆ ಅಂದಾಗ ವೈಬ್ರೇಷನ್ ಗೊತ್ತಾಗ್ಬಿಡುತ್ತೆ. ಎಸ್ಪೆಷಲಿ ಗ್ರೌಂಡ್ ಲೆವೆಲಲ್ಲಿ ಇರುವಂಥ ಆಡಿಯನ್ಸ್ಗೆ ಇದೇನೋ ಸಮಥಿಂಗ್ ಮ್ಯಾಜಿಕ್ ಮಾಡುತ್ತೆ ಈ ಸಿನಿಮಾ ಅಂತ. ಸೊ ಆ ಥರದ ಸಿನಿಮಾ ಅನಿಸುತ್ತೆ ನಮಗಂತೂ. ಅಂದರೆ ಈ ಟೀಸರ್, ಟ್ರೇಲರ್, ಸಾಂಗ್ ಆಗಿರ್ಬೋದು. ಸೊ ಹೇಗಿರುತ್ತೆ ಕರಾವಳಿ? ನೀವು ಹೇಳಿದ ಕರೆಕ್ಟ್ ಸರ್. ಯಾಕಂದ್ರೆ ಒಂದು ವೈಬ್ರೇಷನ್ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಫಸ್ಟ್ ಲುಕ್ಕಲ್ಲಾಗಿರ್ಬೋದು, ಶೂಟಿಂಗ್ ಮುಂಚೆ ನಾವು ತೆಗೆದಂಥ ಟೀಸರ್ ಆಗಿರ್ಬೋದು, ಹೌದು. ಆಮೇಲೆ ಅದಾದ್ಮೇಲೆ ಬಂದಂಥ ಮಹಾಬಲ ಲುಕ್ಕು, ಮಹಾವೀರ ಲುಕ್ಕು, ಅದಾದ್ಮೇಲೆ ಕ್ಯಾರೆಕ್ಟರ್ಗಳ ಇಂಟ್ರೊಡಕ್ಷನ್ಸ್ ಕೂಡ, ಅದಾದ್ಮೇಲೆ ಟ್ರೈಲರ್ ಅಂತೂ ಒಂದು ಬಹಳ ಅದ್ಭುತವಾದಂಥ ಒಂದು ಪ್ರತಿಕ್ರಿಯೆ ಜನರಿಗೆ ಸಿಕ್ಕಿದೆ. ಒಂದು ಟೆಕ್ನಿಕಲಿ ಸೌಂಡ್ ಆಗಿರುವ ಒಂದು ಸಿನಿಮಾ, ಒಂದು ರೂಟೆಡ್ ಸಿನಿಮಾ, ನಮ್ಮ ಮಣ್ಣಿನ ಕಥೆಯನ್ನು ಹೇಳಕ್ ಹೊರಟಿದ್ದಾರೆ. ಏನೋ ಇದೆ ಸಿನಿಮಾದಲ್ಲಿ ಅನ್ನೋ ಒಂದು ಉತ್ಸಾಹ ಖಂಡಿತ ಜನರಲ್ಲಿದೆ. ಅದು ಖಂಡಿತ ಅವರ ಉತ್ಸಾಹ, ಅವರ ನಿರೀಕ್ಷೆ ಯಾವುದೇ ರೀತಿ ಹುಸಿಯಾಗದ ರೀತಿಯಲ್ಲಿ ಕರಾವಳಿ ಚಿತ್ರ ಮೂಡಿ ಬಂದಿದೆ. ನಮ್ಮ ಮುಖದಲ್ಲಿ ಕಾಣುವಂಥ ಆ ಕಾನ್ಫಿಡೆನ್ಸೇ ನಿಮಗೆ ಆಡಿಯನ್ಸಿಗೆ ಹೇಳ್ತಾ ಇದೆ. ಡೆಫಿನೆಟ್ಲಿ. ಎಸ್. ಸಂಪದಾ ಮ್ಯಾಮ್, ಎಸ್, ಎಕ್ಕ ನಂತರ ಬರ್ತಿರುವಂಥ ಸಿನಿಮಾ. ಸೊ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿದೆ? ನೀವು ಎಷ್ಟು ಹ್ಯಾಪಿ ಆಗಿದ್ರೆ ಸಿನಿಮಾದ ಬಗ್ಗೆ? ಡೆಫಿನೆಟ್ಲಿ ಕಂಪ್ಲೀಟ್ಲಿ ರಿಲೀಸಿಗೆ ಮುಂಚೆ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಆಮೇಲೆ 2 ವರ್ಷದ್ದು ಎಲ್ರದ್ದು ಪರಿಶ್ರಮ. ಹೌದು. ಸೊ ಅದು ಫೈನಲಿ ತೆರೆ ಮೇಲೆ ಬರ್ತಾ ಇದ್ದಾರೆ. ಸಿನಿಮಾ ಎಲ್ಲ ರೀತಿನಲ್ಲೂ ಪ್ರತಿಯೊಂದು ಟೆಕ್ನಿಷಿಯನ್ ಅವ್ರು 100% ಕೊಟ್ಟು ಪ್ಯಾಷನೆಟ್ ಆಗಿ ಮಾಡಿರುವಂತ ಒಂದು ಸಿನಿಮಾ. ಅದು ಈಸಿಲಿ ನಾವು ಹೇಳ್ಬೋದು ಸ್ಕ್ರೀನ್ ಮೇಲೆ ನೋಡಿದಾಗ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಒಂದು ಟ್ಯಾಡ್ ಬಿಟ್ ನರ್ವಸ್ನೆಸ್, ಒಂದು ಹ್ಯಾಪಿನೆಸ್ ಇದೆ, a lot of gratitude ಈ ಸಿನಿಮಾ ಬಗ್ಗೆ. ಸೊ ನೈಸ್. ಮ್ಯಾಮ್, ನೀವು ಹೆಸರು ಚೇಂಜ್ ಮಾಡ್ಕೊಂಡ್ರೆ ತುಳಸಿ ಅಂತ ಅಥವಾ ಹಂಗೇನಿದೆ? ಸೊ ತುಂಬ ವೈರಲ್ ಆದಂಥ ಸಾಂಗ್, ತುಂಬ ಜನ ಇಷ್ಟಪಟ್ಟಂಥ ಹಾಡು, ಈಗ ಸಿನಿಮಾ ಬರ್ತಿದೆ. ಸೊ ನಿಮ್ಗೆ ಹೇಗೆ ಅನಿಸ್ತು ಸಿನಿಮಾ ಜರ್ನಿ, ಕರಾವಳಿಯ ಜರ್ನಿ? ಖುಷಿ ಆಯಿತು. ಅಂದರೆ ಇಂಥ ಒಂದು ಒಳ್ಳೆ ಟೆಕ್ನಿಷಿಯನ್ಸ್ ಮತ್ತು ಇಂಥ ಒಂದು ಕಾಸ್ಟ್ ಜೊತೆ ವರ್ಕ್ ಮಾಡೋದಕ್ಕೆ ನಾನು ಎಷ್ಟು ಲಕ್ಕಿ ಆಗಿರಬಹುದು ಅಂತ ಅನ್ನಿಸ್ತು. ಆ್ಯಂಡ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ವಿತ್ ದಿ ಔಟ್ಪುಟ್. ಎಸ್. ಮಿತ್ರ ಸರ್, ಲಾಕ್ಡೌನ್ ನಂತರ ಅಂದರೆ ನಿಮಗೆ ಬರ್ತಿರುವಂಥ ಪಾತ್ರಗಳು ಕೂಡ ತುಂಬ ವಿಭಿನ್ನ ಅನಿಸುತ್ತೆ. ಅಂದರೆ ಮೊದಲು ಅಫ್ಕೋರ್ಸ್ ತುಂಬ ಸಕ್ಕದಾಗಿ ಕಾಮಿಡಿ ಸೀನ್ಸ್ಗಳನ್ನ ನಮಗೆಲ್ಲ ರಸದೌತಣ ಕೊಟ್ಟಿದ್ದೀರಾ. ಬಟ್ ಇವಾಗ ಬರ್ತಿರುವಂಥ ಪಾತ್ರಗಳು ಈ ಕಾಮಿಡಿಗೂ ಮೀರಿ ಅಥವಾ ಅದನ್ನು ಬಿಟ್ಟು ಹೊರತಾಗಿ ಬೇರೆ ಬೇರೆ ಆಯಾಮ ಇರುವಂತಹ ಪಾತ್ರಗಳು ನಿಮ್ಮನ್ನು ಹುಡುಕೊಂಡು ಬರ್ತಿದೆ ಅನ್ಸುತ್ತೆ. ಇದು 2017 ವರೆಗೂ ನಾನು ಹ್ಯೂಮರಿಸ್ಟ್ ಆಗಿ ಗುರುತಿಸ್ಕೊಂಡಿದ್ದೆ. ಮಿತ್ರ ಅಂದ್ರೆ ಕಾಮಿಡಿ, ಸ್ವಲ್ಪ ಚಾಲೆಂಜಿಂಗ್ ರೋಲ್ಸ್ಗಳೆಲ್ಲ ಸಿಗ್ತಾ ಇತ್ತು ನನಗೆ. ಓಕೆ. ಬಟ್ ನಾನು ಅದಲ್ಲ ಅಂತ ನನ್ನ ಪ್ರೊಡಕ್ಷನ್ ಮೂಲಕ, ರಾಗ ಸಿನಿಮಾದ ಮೂಲಕ ಪ್ರೂವ್ ಮಾಡಕ್ ಹೊರಟೆ. ಅದಾದ್ಮೇಲೆ ಪರಸಂಗ ಸಿನಿಮಾದಲ್ಲಿ ಇಮೋಷನಲ್ ಆಗಿ, ಮಿತ್ರ ಬರೀ ಕಾಮಿಡಿ ಎಲ್ಲ ಇಮೋಷನಲ್ ಕ್ಯಾರಿ ಮಾಡ್ಬೋದು ಅಂತ ಆ ಪ್ರಯತ್ನ ನನ್ನ 8 ವರ್ಷ ಮನೆಯಲ್ಲೇ ಕೂರಿಸ್ಬಿಡ್ತು. ಅದಾದ್ಮೇಲೆ ನನಗೆ ಸಿಕ್ಕಿದ್ದು ಮೂಗನ್ ಪಾತ್ರ, ಕೋಗಿಲೆ ಅನ್ನೋ ಪಾತ್ರ, ರಾಘವೇಂದ್ರ ಸ್ಟೋರ್ಸ್ ಹೊಂಬಾಳೆ ಪ್ರೊಡಕ್ಷನ್. ಅದಾದ್ಮೇಲೆ ನನಗೆ ಸಾಲು ಚಿತ್ರಗಳು ಬಂದು ನನಗೊಂಥರ ಬರೀ ಇದಿಷ್ಟು ಹ್ಯೂಮರಿಸ್ಟ್ ಆಗಿ ಇರ್ತೀರ ನಾನು ಅನ್ನೋ ಇದಕ್ಕೆ ಫಿಕ್ಸ್ ಆಗಿಬಿಟ್ಟಿದ್ದೆ. ಗುರುದತ್ ಗಾಡಿಗವರು ಬಂದು ಸರ್ ಕತೆ ನರೇಟ್ ಮಾಡಿದ್ಮೇಲೆ ಈ ಪಾತ್ರ ಕರಾವಳಿಯಲ್ಲಿ ನನ್ನ ಪಾತ್ರ, ಅದಕ್ಕೋಸ್ಕರ ನಾನು ಪ್ರಿಪೇರ್ ಆಗಬೇಕಾದಂಥ ರೀತಿ, ವೈಟ್ ಗಡ್ಡ, ವೈಟ್ ಇದು, ಆಮೇಲೆ ಸ್ವಲ್ಪ ಇನ್ನೂ ನಾನು ಮೊದಲೇ ಡಾರ್ಕು, ಇನ್ನೂ ಸ್ವಲ್ಪ ಡಾರ್ಕ್ ಆಗೋ ರೀತಿಯಲ್ಲಿ ನನಗೆ ಕತೆ ನರೇಟ್ ಮಾಡಿದ ರೀತಿ ನನಗೆ ಭಾಳ ಖುಷಿ ಆಯಿತು. ನನ್ನ ಲುಕ್ ರಿವೀಲ್ ಆದಮೇಲೆ, ನನ್ನ ಫಸ್ಟ್ ಲುಕ್ ಮಹಾಶಿವರಾತ್ರಿಗೆ ಮಹಾಬಲನ ಲುಕ್ ರಿವೀಲ್ ಆದಮೇಲೆ, ಯಾರು ಇವರು, ನಮ್ಮ ಮಿತ್ರನ ಇವರು, ನಮ್ಮ ಕಾಮಿಡಿ ಮಿತ್ರನ ಇವರು, ನಮ್ಮ ಜಾನೇಶನ ಇವರು ಅಂತ ಜನ ಮಾತಾಡೋಕೆ ಶುರು ಮಾಡ್ತಾರೆ. ಏನೋ ಇದೆ ಅಂತ. ಅದಾದಮೇಲೆ ಫೋಟೋ ಶೂಟ್ ಆದಮೇಲೆ ಅಂತೂ ರಗಡ್ ಲುಕ್ಕಲ್ಲಿ ಅದು ವೈರಲ್ ಆದಮೇಲೆ ಸಾಲು ಚಿತ್ರಗಳು ಕರಾವಳಿ ಆದಮೇಲೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಗುರುದತ್ ಗಾಣಿಗ ಅವರಿಗೆ. ಎಸ್. ಮೊದಲಿಗೆ ನನ್ನನ್ನು ಈ ಸಿನಿಮಾಗೆ ಕಾಸ್ಟ್ ಮಾಡಿದ್ದಕ್ಕೆ, ದೊಡ್ಡ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ಇದ್ರ ಮೂಲಕ ನನ್ನ ಲುಕ್ಕನ್ನು ಚೇಂಜ್ ಮಾಡಿದ್ದಕ್ಕೆ. ಹೌದು. ಆಮೇಲೆ ಆ ಲುಕ್ಕಿಂದಾಗಿ ನನಗೆ ಈಗ ಬೇರೆ ಬೇರೆ ತೂಕದ ಪಾತ್ರಗಳು, ಗಟ್ಟಿಯಾದ ಪಾತ್ರಗಳು ನನಗೆ ಸಿಗ್ತಾ ಇದೆ. ಬಟ್ ಒಬ್ಬ ಡೈರೆಕ್ಟರ್, ಒಬ್ಬ ನಿರ್ದೇಶಕ, ಒಬ್ಬ ಕಲಾವಿದರನ್ನು ಈಗೂ ತೋರಿಸ್ಬೋದು, ಅವರಿಗೆ ಇನ್ನೊಂದು ಶೇಡನ್ನು ಕೂಡ ತೋರಿಸ್ಬೋದು ಅಂತ ನನಗೆ ಗುರುತು ಮಾಡಿದವರೇ
ಗುರುದತ್ ಗಾಣಿಗ ಅವರು ಅವರು ಕಂಡಂತ ಕನಸು, ಅವರು ಬರೆದಂತ ಪಾತ್ರಕ್ಕೆ ಅವ್ರು ಅಂದ್ಕೊಂಡ ರೀತಿಯಲ್ಲಿ ನಾನು ನ್ಯಾಯ ಕೊಟ್ಟಿದ್ದೀನಿ ಅಂತ ನನಗೆ ಅನಿಸ್ತಾ ಇದೆ. ಸೊ ನೈಸ್ ಮ್ಯಾಮ್. ನಿಮ್ಮ ಪಾತ್ರ ಅಂದರೆ ನಿಮಗೂ ಕಥೆ ಕೇಳಿದಾಗ ನನ್ನ ಪ್ರಕಾರ 2 ಆಸ್ಪೆಕ್ಟ್ ಇರುತ್ತೆ. ಒಂದು ಸಿನಿಮಾದ ಕಾಸ್ಟ್ ಕ್ರ್ಯೂ ಅಥವಾ ಯಾವ ಪ್ರೊಡಕ್ಷನ್ ಅದು ಒಂದು, ಆದರೆ ನಮ್ಮ ಪಾತ್ರ ಹೇಗಿದೆ ಅನ್ನೋದು ಕೂಡ ಕ್ಯಾಲ್ಕುಲೇಷನ್ಸ್ ಇದ್ದೇ ಇರುತ್ತೆ. ಸೊ ನಿಮಗೆ ಈ ಸಿನಿಮಾ ಕರಾವಳಿ ಸಿನಿಮಾ ಕಥೆ ಕೇಳಿದಾಗ ನೀವು ಯಾವ ಆಸ್ಪೆಕ್ಟಲ್ಲಿ ನೀವು ಥಿಂಕ್ ಮಾಡಿದ್ರಿ? ಡೆಫಿನೆಟ್ಲಿ ನೀವು ಹೇಳ್ದಂಗೆ ನಾನು ಫಸ್ಟ್ ಟೀಮು ಬಗ್ಗೆ ಎಲ್ಲ ತಿಳ್ಕೊಂಡೆ. ಒಂದು ಒಳ್ಳೆ ಟೆಕ್ನಿಷಿಯನ್ ಕ್ರೂ ಇರೋವಂಥ ಒಂದು ಸಿನಿಮಾ ಟೀಮ್. ಹಾಗೆ ಗುರು ಸರ್ ನನಗೆ ತುಂಬ ಹಳೆ ಪರಿಚಯ, ಆಲ್ಮೋಸ್ಟ್ ಒಂದು 4 ಇಯರ್ಸಿಂದ ಪರಿಚಯ ಇದ್ದರು. ಬಟ್ ಅವರು ನನಗೆ 2 ಇಯರ್ಸ್ ಆದಮೇಲೆ ನೆನೆಸ್ಕೊಂಡು ಸಂಪದನ್ನ ಈ ರೋಲ್ನಲ್ಲಿ ನೋಡ್ಬೋದು ಅಂತ ದಕ್ಷಿಣ ಪಾತ್ರ ನನಗೆ ಕೊಟ್ಟರು. ಇಟ್ಸ್ ಅ ವೆರಿ ಸ್ಪೆಷಲ್ ರೋಲ್, ಯಾಕಂತಂದರೆ ಇಟ್ಸ್ ಅ ವೆಟನರಿ ಡಾಕ್ಟರ್ ರೋಲ್. ಸೊ ಆ್ಯನಿಮಲ್ಸ್ ಜೊತೆ ತುಂಬ ಸೀನ್ಸ್ ಇರ್ತಿತ್ತು. ಸೊ ಒಂದು ವಿಭಿನ್ನವಾದ ಒಂದು ರೋಲ್. ಹಾಗೆ ಈ ಎಲ್ಲ ಸೀರಿಯಸ್ನೆಸ್ ಮಧ್ಯದಲ್ಲಿ ಒಂದು ಬ್ರೀಸ್ ಥರ ಬರೋವಂಥ ಒಂದು ಪಕ್ಕದ ಮನೆ ಹುಡುಗಿ ಕ್ಯಾರೆಕ್ಟರ್. ಅವಳದೇ ಒಂದು ಜರ್ನಿ ಇರುತ್ತೆ, ಅವಳದೊಂದು ಚಿಕ್ಕ ಚೈಲ್ಡ್ಹುಡ್ ಎಪಿಸೋಡ್ ಇರುತ್ತೆ. ಸೊ ಅದಕ್ಕೂ ಈ ಕ್ಯಾರೆಕ್ಟರ್ಗೂ ಒಂದು ಜರ್ನಿ ಇರುತ್ತೆ. ಸೊ ನೈಸ್. ಸುಷ್ಮಿತಾ ಅವರೇ, ಸೇಮ್ ಅದೇ ಕ್ವಶನ್ ನಿಮಗೂ ಕೂಡ. ಬಿಕಾಸ್ ಒಂದು ಸಿನಿಮಾ ಬಂದಾಗ ಎಲ್ಲರೂ ಕ್ಯಾಲ್ಕುಲೇಷನ್ಸ್ ಇರೋದು ದೊಡ್ಡ ಪ್ರೊಡಕ್ಷನ್ ಚೆನ್ನಾಗಿ ರೀಚ್ ಆಗುತ್ತೆ ಸಿನಿಮಾ ಅನ್ನೋದಿದ್ರೆ ನಮ್ಮ ಪಾತ್ರ ಹೇಗಿದೆ ಅನ್ನೋದು ಕೂಡ ಥಿಂಕ್ ಮಾಡ್ತೀವಿ. ಸೊ ನೀವು ಯಾವ ಆಸ್ಪೆಕ್ಟಲ್ಲಿ ಥಿಂಕ್ ಮಾಡಿದ್ರಿ? ನನಗೆ ಮೇಯ್ನಾಗಿ ಅವ್ರು ನನಗೆ ಕತೆ ಹೇಳಿದಾಗ ಇದು ಸಣ್ಣ ಪಾತ್ರ ಆಗಿದ್ರು ಸ್ವಲ್ಪ ತೂಕ ಇರುವಂತಹ ಪಾತ್ರ ಅನಿಸಿದ್ದು. ಆಮೇಲಿಂದ ಒಂದು ಎಕ್ಸ್ಪೀರಿಯನ್ಸ್ ರಾಜ್ ಸರ್ ಜೊತೆಗೆ ಮಾಡೋ ಒಂದು ಅವಕಾಶನೂ ಸಿಕ್ತು. ಆಮೇಲೆ ನಾವು ಶೂಟ್ ಮಾಡಿದ್ದು ಭಾಗಗಳೆಲ್ಲದೂ ನನಗೆ ಕೇಳಿದಾಗ ಇದು ತುಂಬ ವಿಭಿನ್ನವಾಗಿ ನಾನು ಇಂಥದ್ದು ಒಂದು ಅಟೆಂಪ್ಟ್ ಮಾಡಿಲ್ಲ ನನ್ನ ಲೈಫಲ್ಲಿ ಅನ್ನೋ ಥರ ಅನ್ನಿಸ್ತು. ಸೊ ಅದು ನನಗೆ ತುಂಬ ಖುಷಿ ಕೊಡ್ತು ಈ ಪಾತ್ರ ಆಯ್ಕೆ ಮಾಡೋಕ್ಕೆ. ಏನಾದರೂ ಚಾಲೆಂಜಸ್ ಇತ್ತಾ, ಅಂದರೆ ಪ್ರಿಪ್ರೇಷನ್ಸ್ ಇತ್ತಾ ನಿಮ್ಮ ಪಾತ್ರಕ್ಕೋಸ್ಕರ ಅಥವಾ ನಿಮ್ಮ ಪಾತ್ರಕ್ಕೆ? ನಂದು ಅಷ್ಟಾಗಿಲ್ಲ, ಇರಲಿಲ್ಲ. ಸೊ ಏನು ಪ್ರಿಪ್ರೇಷನ್ ಬೇಕಿತ್ತೋ ಅದು ಡೈರೆಕ್ಷನ್ ಟೀಮ್ ಅವರು ನನಗೆ ಆ ಸ್ಥಳದಲ್ಲೇ ನನಗೆ ಹೇಳ್ಕೊಡೋದಾಗಲಿ ಅಥವಾ ನನ್ನ ಲ್ಯಾಂಗ್ವೇಜಲ್ಲಿ ಸ್ವಲ್ಪ ವರ್ಕ್ ಮಾಡೋಕ್ಕೆ, ಕರಾವಳಿದೊಂದು ಆಕ್ಸೆಂಟ್ ಬರೋದಕ್ಕೆ ಹೆಲ್ಪ್ ಮಾಡೋದಕ್ಕೆ. ನೀವೇ ಡಬ್ ಮಾಡಿದ್ದ? ಹಾಂ, ನಾನೇ. ಓಕೆ ಮ್ಯಾಮ್, ನಿಮಗೆ ಡಬ್ಬಿಂಗ ಚಾಲೆಂಜಸ್ ಏನಿತ್ತು? ಚಾಲೆಂಜಸ್ ಅಂದರೆ ಈಗ ಹಸುಗಳಿಗೆ ಇಂಜೆಕ್ಷನ್ ಮಾಡೋದನ್ನ ರಿಹರ್ಸಲ್ ಮಾಡಿದ್ರ ಹೋಗಿ ಎಲ್ಲ? ಡೆಫಿನೆಟ್ಲಿ ಪ್ರಾಣಿಗಳ ಜೊತೆ ಕೆಲಸ ಮಾಡ್ಬೇಕಾದ್ರೆ ನಾವು ತುಂಬ ಕೇರ್ಫುಲ್ ಆಗಿರಬೇಕು. ಅದೇ ಥರ ಅದಕ್ಕೆ ಅನ್ಕಂಫರ್ಟಬಲ್ ಮಾಡ್ದಿರಾ ನಾವು ಶೂಟಿಂಗ್ ಮಾಡ್ತೀವಿ. ನನಗೆ ಆಕ್ಚುಲಿ ಶೂಟಿಂಗ್ ಮುಗಿದ್ಮೇಲೆ ಮಿತ್ರ ಸರ್ ಸ್ವಲ್ಪ ಒಂದು 2 ಅವರ್ಸ್ ಸಿಗ್ತೀರಾ ನನಗೆ ಅಂತ ಕೇಳಿದ್ರು. ಏನು ಸಂಪದ, ಬೆಳಿಗ್ಗೆ ಎಮ್ಮೆಗೆ ಇಂಜೆಕ್ಷನ್ ಕೊಡಬೇಕು, ಕೋಣಕ್ಕೆ ಇಂಜೆಕ್ಷನ್ ಕೊಡಬೇಕು, ಸ್ವಲ್ಪ ನಿಮ್ಮ ಹತ್ರನೇ ಪ್ರಾಕ್ಟೀಸ್ ಮಾಡಿಸ್ಕೊತೀನಿ. ಸೊ ನೋಡಿ, ಈ ತರ ಒಂದು ಸಪೋರ್ಟಿವ್ ಟೀಮ್ ಇತ್ತು, ಅವರೇ ಇಂಜೆಕ್ಷನ್ ಕೊಡಿಸ್ಕೊಳ್ತಿದ್ರು ನಾನು ಹೇಳಿದ್ರೆ. ಸೊ ಒಂದು ಒಳ್ಳೆ AD ಡಿಪಾರ್ಟ್ಮೆಂಟ್, ಒಂದು ಒಳ್ಳೆ ವೆರಿ ಸ್ಟ್ರಾಂಗ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್. ಸೊ ಅವರೆಲ್ಲರ ಸಪೋರ್ಟಿಂದ ಐ ಥಿಂಕ್ ತುಂಬ ಈಸಿ ಆಗೋಯ್ತು. ನಮ್ಮ ಆರ್ಟಿಸ್ಟ್ ಕೆಲಸ ತುಂಬ ಈಸಿ ಆಯಿತು. ಪ್ರಿಪ್ರೇಷನ್ ಅಂತ ಹೇಳಿದ್ರೆ ಡೈಲಾಗ್ಸ್ ಡೆಫಿನೆಟ್ಲಿ ಭಾಷೆ ಒಂಚೂರು ಡಿಫ್ರೆಂಟ್ ಇರೋದ್ರಿಂದ ಪ್ರೀವಿಯಸ್ ಡೇ ಡೈಲಾಗ್ಸ್ ಎಲ್ಲ ಮಾಡ್ಕೋತಿದ್ವಿ. ಅದು ಬಿಟ್ಟರೆ ಆನ್ ಸೆಟ್ ಈ ಥರದ್ದೊಂದು ಒಳ್ಳೆ ಟೀಮ್ ಜೊತೆ ಇದ್ದಿದ್ರಿಂದ ನಮಗೆ ಎಲ್ಲ ಸಿಂಪಲ್ ಆಗ್ತಿತ್ತು. ಓಕೆ, ನೀವು ನಿಮ್ಮ ಡೈಲಾಗ್ಸ್ನ ನೀವೇ ಡಬ್ ಮಾಡಿದ್ರಾ? ನಾನು ಡಬ್ಬಿಂಗ್ ಡೆಫಿನೆಟ್ಲಿ ಟ್ರೈ ಮಾಡಿದೆ, ಬಟ್ ಎಲ್ಲೋ ಒಂದ್ ಕಡೆ ಸ್ಲ್ಯಾಂಗ್ ನಲ್ಲಿ ಯಾರಿಗೂ ಅನ್ಕಂಫರ್ಟಬಲ್ ಆಗಬಾರ್ದು. ನೋಡ್ಬೇಕಾದ್ರೆ ಅವ್ರಿಗೆ ಇದು ಕರೆಕ್ಟ್ ಆಗ್ತಿಲ್ವಲ್ಲ ಅಂತ ಒಂದ್ ಕಡೆನೂ ಅನ್ಸ್ಬಾರ್ದು. ಸೊ ನಾವು ಡಬ್ಬಿಂಗ್ ಆರ್ಟಿಸ್ಟ್ನ. ಎಸ್ ಸರ್, ಅಂದರೆ ಟ್ರೇಲರ್ ನೋಡಬೇಕಾದ್ರೆ ಕಂಬಳ ಇದೆ, ಒಂದು ಊರಿದೆ, ಒಂದು ಕುರ್ಚಿ ಇದೆ. ಸೊ ಅದ್ರ ಸುತ್ತ ನಡೆಯುವಂಥ ಜಗಳಗಳಿದ್ದಾವೆ. ಅದರಲ್ಲಿ ಒಂದು ಸೀಕ್ವೆನ್ಸಲ್ಲಿ ಅನಿಸುತ್ತೆ ಇದು ಮಿತ್ರ ಸರ್ ಎಲ್ಲೋ ನಮ್ಮ ಕ್ಲೈಮ್ಯಾಕ್ಸಲ್ಲಿ ಏನೋ ಟ್ವಿಸ್ಟ್ ಕೊಡ್ತಾರ ಅಂತ ಅನಿಸುತ್ತೆ. ಬಿಕಾಸ್ ಒಂದು ಚೇರ್ ಮೇಲೆ ನೀವು ಕಾಲಿಟ್ಕೊಂಡು ನಿಂತಿರ್ತಾರ, ಒಂದು ಬೇರೆದೇ ಥರದ ಒಂದು ಬೇರೆ ಥರದ ಆಯಾಮ ಇದೆ ಆ ಪಾತ್ರದಲ್ಲಿ ಅನಿಸುತ್ತೆ. ಏನು ಬಿಟ್ಕೊಡ್ತೀರಾ ಸಿನಿಮಾ ಬಗ್ಗೆ? 24ನೇ ತಾರೀಕು ನಾವು ಬಿಟ್ಕೊಡ್ತೀವಿ. ಅಂದ್ರೆ ನೀವು ಹೇಳಿದೆಲ್ಲ ಕರೆಕ್ಟು. ಚೇರ್ ಇದೆ, ಕಂಬಳ ಇದೆ, ಕೋಣ ಇದೆ, ತುಂಬ ಬೇರೆ ವಾತಾವರಣ ನಾವು ನೋಡ್ತೀವಿ ಅಲ್ಲಿ. ಈಗ ನಾವು ಏನು ಎಕ್ಸ್ಪೆಕ್ಟ್ ಮಾಡಿ ಒಂದು 100 ರೂಪಾಯಿ ಅಥವಾ 200 ರೂಪಾಯಿ ಕೊಟ್ಟು ಬರುವಂಥ ಆಡಿಯನ್ಸ್ ಅವ್ರಿಗೊಂದು 2 ಗಂಟೆ 2.5 ಗಂಟೆಗಳ ಕಾಲ ಒಂದು ಭರಪೂರವಾದ ಮನೋರಂಜನೆ ಸಿಗ್ತದೆ. ದೇ ಹ್ಯಾವ್ ಟು ಕ್ಯಾರಿ ಸಮಥಿಂಗ್ ಫ್ರಮ್ ದಿ ಥಿಯೇಟರ್. ಹೌದು, ಅವ್ರೊಂದು ಒಳ್ಳೆ ಸವಿ ನೆನಪನ್ನು ತಗೊಂಡು ಆಚೆ ಬರಬೇಕು. ಅದು ಖಂಡಿತವಾಗ್ಲೂ ಕರಾವಳಿಯಲ್ಲಿ ನಿಮಗೆ ಸಿಕ್ಕುತ್ತೆ. ಇಷ್ಟು ಬೇಗ ಸಿನಿಮಾ ಮುಗಿದೋಯ್ತಾ, ಇನ್ನೊಂದ್ಸಲ ಸಿನಿಮಾ ನೋಡಬೇಕು, ಇನ್ನು ಅದಾದ್ಮೇಲೆ ಒಂದ್ಸಲ ಕರಾವಳಿಗೆ ಹೋಗಿ ಬರೋಣ, ನಾವು ನಿಜವಾಗಿದ್ದ ಕಂಬಳವನ್ನ ಒಂದ್ಸಲ ನಾವು ಫೀಲ್ ಮಾಡೋಣ. ಕರಾವಳಿಯಲ್ಲಿ ಇದೆಲ್ಲ ಇದೆಯಾ, ಕಂಬಳ ಅಂದ್ರೆ ಇಷ್ಟೆಲ್ಲ ವಿಚಾರಗಳಿದೆಯಾ ಅನ್ನೋ ಒಂದು ದೊಡ್ಡ ಪ್ರಶ್ನೆಗಳು ಆಡಿಯನ್ಸ್ ಮನಸ್ಸಲ್ಲಿ ಬಿಟ್ಟುವಂತ
ಸಿನಿಮಾ ಇದು. ನಾವು ಏನೇ ಹೇಳಿದ್ರು ಕೂಡ ಇದರಲ್ಲಿ ನೀವು ಒಂದು ರಾಜಕೀಯ ಅಂತ ನೀವು ಪ್ರಶ್ನೆ ಕೇಳಿದ್ರೆ ಅದು ಚೇರ್ ರಾಜಕೀಯ, ಅದನ್ನು ಮೀರಿ ಒಂದು ಸ್ನೇಹ ಇದೆ, ಒಂದು ಪ್ರೀತಿ ಇದೆ, ಒಂದು ಬಾಂಧವ್ಯ ಇದೆ, ಒಂದು ಇಮೋಷನ್ ಇದೆ, ಒಂದು ಸ್ಪೋರ್ಟ್ಸ್ ಇದೆ. ನೀವು ಸೀಟ್ ಎಡ್ಜಿಗೆ ಬಂದು ಕೂತ್ಕೊಂಡು ಸಿನಿಮಾನ ಬಹಳ ಹತ್ತಿರದಿಂದ ಖುಷಿ ಪಡುವಂಥ ಸಿನಿಮಾ ಆಗುತ್ತೆ ಅದು. ಆಮೇಲೆ ಸಿನಿಮಾ ಮುಗಿದ ಮೇಲೆ ನಾವು ಸಿನಿಮಾ ನೋಡ್ತಾ ಇದ್ದೀವಿ ಅಂತ ಖಂಡಿತ ನಿಮ್ಗೆ ಅನಿಸೋದಿಲ್ಲ. ನಾವೆಲ್ಲೋ ಕರಾವಳಿಯಲ್ಲಿ ಕಂಬಳದ ಜೊತೆ ನಿಂತಿದ್ದೀವಿ. ಆ ಸೌಂಡ್ ಪ್ಯಾಟರ್ನ್ ಎಲ್ಲವೂ ಕೂಡ ಏನು ಬಳಸಿದ್ದಾರೆ ಬಹಳ ವಿಶೇಷತೆ ಇದೆ. ಇಲ್ಲಿ ನಾನು ಟೆಕ್ನಿಕಲ್ ಆಗಿ ಈ ಸಿನಿಮಾಗೆ 4 ಪಿಲ್ಲರ್ಸ್ಗಳು ನಾನು ಏನು ಹೇಳ್ತೀನಿ. ಮೊದಲನೇದಾಗಿ ಗುರುದತ್ ಗಾಣಿಗ ಹೌದು ಕತೆ ರೆಡಿ ಮಾಡಿ ಅದಕ್ಕೆ ಪೂರಕವಾದ ಎಲ್ಲ ಟೆಕ್ನಿಷಿಯನ್ಸ್ನ ಸೆಟ್ ಮಾಡಿ ಒಂದೊಳ್ಳೆ ಪ್ರೊಡಕ್ಷನ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು. ಜೊತೆಗೆ ಅವ್ರಿಗೆ ಸಿಕ್ಕಿದಂಥ ಅವರ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರು ಎವ್ರಿಬಡಿ, ಇವನ್ ರವಿ, ಅಪ್ಪು, ಸಚಿನ್ ಎಲ್ಲರೂ ಕೂಡ ಅವ್ರ ಜೊತೆ ನಿಂತ್ಕೊಂಡಿದ್ರು. ಜೊತೆಗೆ ಅವ್ರಿಗೆ ಸಿಕ್ಕಿದಂಥ ಬ್ಯೂಟಿಫುಲ್ ಎಕ್ಸ್ಟ್ರಾರ್ಡನರಿ ವೆರಿ ಟ್ಯಾಲೆಂಟೆಡ್ ಹೈಲಿ ಟ್ಯಾಲೆಂಟೆಡ್ ಕ್ಯಾಮ್ರಾಮನ್. ಹೌದು. ಅದಾದ್ಮೇಲೆ ಸಿನಿಮಾಗೆ ಬಹಳ ಪೂರಕ ಅನಿಸಿದ್ದು ಇದೆರಡು ಬಿಟ್ರೆ ಮೂರನೇದು ಬಂದ್ಬಿಟ್ಟು ಸಚಿನ್ ಬಸರು. ಅಲ್ಲಿಯ ರೂಟೆಡ್, ಅಲ್ಲಿಯ ಜಾನಪದ, ಅಲ್ಲಿಯ ಮ್ಯೂಸಿಕ್, ಅಲ್ಲಿಯ ಸೌಂಡನ್ನ ಅದಕ್ಕೆ ಸಿಕ್ ಮಾಡಿದ್ದು, ಅದನ್ನು ಮ್ಯೂಸಿಕ್ ಆಗಿ ಕನ್ವರ್ಟ್ ಮಾಡಿದ್ದು ಅದೆಲ್ಲೂ ನಮಗೆ. ಮೂರನೇದಾಗಿ ಅವರು ಚೂಸ್ ಮಾಡಿದ ಗುರುದತ್ ಗಾಣಿಗ ಅವರು ಚೂಸ್ ಮಾಡಿದಂಥ ಆರ್ಟಿಸ್ಟ್ಗಳು ನಮ್ಮ ಪ್ರಜ್ವಲ್ ದೇವರಾಜ್ ಅವರು, ಡೈನಮಿಕ್ ಪ್ರಿನ್ಸ್ ಅವರು 39 ಸಿನಿಮಾಗಳಲ್ಲಿ ಬೇರೆ ಥರ ಇದ್ರೆ ಕರಾವಳಿಯಲ್ಲಿ ಅವರು ಬೇರೆ ಥರನೇ ಕಾಣಿಸ್ತಾರೆ. ಇನ್ನೊಂದು ಮಾಡಿದಂಥ ಪಾತ್ರ ನಾನು, ರಾಜ್ಬೀರ್ ಶೆಟ್ಟಿ ಅವರು ದೊಡ್ಡ ದೈತ್ಯ ಪ್ರತಿಭೆ, ಹೌದು, ಅದ್ಭುತ ಟ್ಯಾಲೆಂಟ್. ಆಮೇಲೆ ರಮೇಶ್ ಇಂದ್ರ ಅವರು, ಗೋವಿಂದೇಗೌಡರು, ಮೇಡಮ್ ಅವರು, ಎಲ್ಲರೂ ಸಂಪದ, ಎಲ್ಲ ಕಲಾವಿದರನ್ನ ತೂಕಿ ಒಂದು 4 ಪಿಲ್ಲರ್ ಥರ ಸಿನಿಮಾ ನಿಂತ್ಕೊಂಡಿದೆ. ಹಾಗಾಗಿ ಇದೊಂದು ಬಹಳ ದೊಡ್ಡ ಒಂದು ಟೀಮ್ ವರ್ಕ್ ಇದು. ಈ ಯಶಸ್ಸು ಪ್ರತಿಯೊಬ್ಬರಿಗೂ ಕೂಡ ಸಲ್ಲಬೇಕು. ಆಮೇಲೆ ಈ ನಮ್ಮ ಅಸಿಸ್ಟೆಂಟ್ ಡಿಪಾರ್ಟ್ಮೆಂಟ್ ಆರ್ಟಿಸ್ಟ್ ಏನಿದ್ದಾರೆ, ಆಮೇಲೆ ಆರ್ಟ್ ಡೈರೆಕ್ಷನ್ ಟೀಮ್ ಏನಿದೆ, ಟೆಕ್ನಿಷಿಯನ್ಸ್ ಏನಿದೆ, ದೇ ಡಿಂಟ್ ವರ್ಕ್ ಲೈಕ್ ಎ ಟೆಕ್ನಿಷಿಯನ್ಸ್, ದೇ ವರ್ಕ್ ಲೈಕ್ ಎ ಸೋಲ್ಜರ್. ಪ್ರಾಣಿಗಳ ಜೊತೆ ಗುದ್ದಾಡಬೇಕಾಗಿತ್ತು ಅವರು. ಹೌದು. ಪರಿಸರ ಮಳೆ 5 ನಿಮಿಷಕ್ಕೂ ಮಳೆ, ಒಂದೊಂದು ದಿನ ನಾವು ಅರ್ಧ ದಿನ ಶೂಟ್ ಮಾಡೋದು ಉಂಟು, ಅರ್ಧಕ್ಕೆ ಪ್ಯಾಕಪ್ ಮಾಡ್ಕೊಂಡು ಹೋಗಿದ್ದು ಉಂಟು, ಶೂಟಿಂಗ್ ಇಲ್ಲದೆ 2 ದಿನ ರೂಮಲ್ಲಿ ಕೂತಿದ್ದು ಉಂಟು. ದೊಡ್ಡ ಮಳೆ ಮತ್ತು ದೊಡ್ಡ ಸಾಹಸ ಅಂದ್ಬಿಟ್ಟಿದ್ದಾರೆ. ಇದನ್ನು ಅಚೀವ್ ಮಾಡೋದಕ್ಕೋಸ್ಕರ ದೊಡ್ಡದು ಟೆಕ್ನಿಕಲ್ ಟೀಮ್ದು ಸಪೋರ್ಟ್ ಇದೆ, ಇಡೀ ಟೆಕ್ನಿಷಿಯನ್ದು ಪರಿಶ್ರಮ ಇದೆ. ಅದಕ್ಕೆಲ್ಲ ಈಗ ಸಿಕ್ಕುವಂಥ ಕಮೆಂಟ್ಗಳು, ಈಗ ಸಿಕ್ಕುವಂಥ ಅಪ್ರಿಷಿಯೇಷನ್ಸು ನಮಗೆ ಅದೆಲ್ಲವೂ ಕಾಣುತ್ತೆ ಸರ್ ಟ್ರೈಲರ್. ನಿಜವಾಗ್ಲೂ ಖಂಡಿತ ಬಹಳ ಖುಷಿ ಅನಿಸ್ತಾ ಇದೆ. ದೇ ಆರ್ ಡಿಸರ್ವ್ ದಿಸ್. ಇಡೀ ಟೀಮ್ ಡಿಸರ್ವ್ ಆಗ್ತಾ ಇದೆ ಈ ಯಶಸ್ಸು, ಇಡೀ ಟೀಮ್ಗೆ ಯಶಸ್ಸು ಖುಷಿ ಅನಿಸ್ತಾ ಇದೆ. ಎಸ್ಪೆಷಲಿ ಇದ್ರಲ್ಲಿ ಮಿತ್ರಾ ಸರ್ ಅವರ ವರ್ಕ್ ಎಥಿಕ್ಸ್ ನೀವು ನೋಡಿದ್ರೆ, ಆ ಪ್ಲೇಸಲ್ಲಿ ಬಂದವ್ರು ಇರುವಂತಹ ರೀತಿ, ಆಮೇಲಿಂದ ನೀವು ಅವ್ರನ್ನ ಅಲ್ಲಿ ತಂದು ನಿಲ್ಲಿಸಿದಾಗ ಅವ್ರ ಕ್ಯಾರೆಕ್ಟರ್ ಆಗಿಯೇ ಇರ್ತಾರೆ. ಪ್ಲಸ್ ಅವ್ರನ್ನ ನೀವು ಅವ್ರ ಹತ್ರಕ್ಕೆ ಮಾತಾಡಿಸಿದಾಗ ನಿಮಗೆ ಐಡಿಯಾ ಬರುತ್ತೆ ಏನೇನು ಅವ್ರ ತಲೆಯಲ್ಲಿ ಎಂಥ ಐಡಿಯಾಸ್ ಓಡ್ತಿದೆ ಅಂತ ಹೇಳಿ. ಇಟ್ ಇಸ್ ಸಚ್ ಅನ್ ಎಕ್ಸ್ಪೀರಿಯನ್ಸ್ ಟು ವರ್ಕ್ ವಿತ್ ಹಿಮ್. ತುಂಬ ವಿ ವರ್ ವೆರಿ ಹ್ಯಾಪಿ ಟು ಶೇರ್ ದ ಸ್ಕ್ರೀನ್ ವಿತ್ ಯು. ಸೊ ಫಸ್ಟ್ ಟೈಮ್ ಅವ್ರ ಜೊತೆ ನಾನು ಮೇಡಮ್ ಇವ್ರ ಜೊತೆ ಕೂಡ ನಾನು ಫಸ್ಟ್ ಟೈಮ್ ಅಭಿನಯಿಸ್ತಾರೆ. ಬಹಳ ಖುಷಿ ಅನಿಸ್ತು. ಅಂದ್ರೆ ನಿಮ್ ಮ್ಯೂಚುವಲ್ ಸೀನ್ಸ್ ಇದೆ ಅಲ್ಲ ಸರ್ ಜೊತೆ? ಐ ಶೇರ್ ಸರ್ ಐ ಥಿಂಕ್ ಇಸ್ ದೇರ್. ಎಲ್ಲರ ಜೊತೆ ಸ್ಕ್ರೀನ್ ಸ್ಪೇಸ್ ಇದೆ. ಈಚ್ ಅಂಡ್ ಎವ್ರಿ ಸೀನಲ್ಲೂ ನಾನು ಅವ್ರೆಲ್ಲರ ಜೊತೆನೂ ನಾನು ಬ್ಲೆಂಡ್ ಆಗ್ತೀನಿ. ಒಂದು ಸೀನ್ ಇದೆ, ನಾನು ನೋಡಿದ್ದಾರೆ, ನಾನು ಕಾಮಿಡಿ ಹ್ಯೂಮರಿಸ್ಟ್ ಆಗಿ ಅವ್ರು ನೋಡಿದ್ದಾರೆ, ಸಣ್ಣ ವಯಸ್ಸಲ್ಲೆಲ್ಲ ಸೀರಿಯಲ್ಸ್ ಎಲ್ಲ ನೋಡಿರ್ತಾರೆ. ನನಗೂ ಅವ್ರಿಗೊಂದು ಸೀನ್ ಇದೆ, ಕರುವನ್ನ, ನನ್ನ ಕರುಗೆ, ನಮ್ಮ ಮನೆಯ ಹಸುಗೆ ಏನೋ ಕರುಗೆ ಏನಾಗಿರುತ್ತೆ, ನಾನು ಕೂತಿರ್ತೀನಿ, ನನಗೆ ನೋವಾಗಿರುತ್ತೆ, ಕರು ಆಳೋ ಸೌಂಡ್ ನನಗೆ ಬಹಳ ಇರಿಟೇಟ್ ಮಾಡ್ತಾ ಇರುತ್ತೆ. ಇವರು, ನಾನು ಅದು ಮಾನಿಟರಲ್ಲಿ ಮಾಡಿರಲ್ಲ, ಮಾನಿಟರಲ್ಲಿ ಟೇಕಲ್ಲಿ ಹೈ ಅಂತ ಕೂಡ್ತೀನಿ, ಅಪ್ಪ ಅಂತ ಹೇಳೋದು. ಅದನ್ನ ಮನೆ ಡಬ್ಬಿಂಗ್ ಅಲ್ಲಿ ನೋಡಿದೆ, ಎಷ್ಟು ನ್ಯಾಚುರಲ್ ಆಗಿ ಬಂದಿದೆ ಅಂತ ಹೇಳಿದ್ರೆ ಅದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನು. ಅದು ಸಡನ್ ಆಗಿ ಆಯ್ತು. ಸೊ ಜೆನ್ಯೂನ್ ರಿಯಾಕ್ಷನ್ ಅಂದದು. ಸೊ ಆತರ ಟೈನಿ ಥಿಂಗ್ಸ್ ಇನ್ ಹಿಮ್ ತುಂಬಾ ಅವರು ಮಾನಿಟರ್ ಮಾಡೋದಿಲ್ಲ. ಆನ್ ಸೀನ್ ಹೀಲ್ ಈಟ್ ಇಟ್ ಆಫ್. ಅಂದ್ರೆ ನಮ್ಗೆ ಭಯ ಆಗೋಗುತ್ತೆ, ಜೆನ್ಯೂನ್ ರಿಯಾಕ್ಷನ್ಸ್ ಬರುತ್ತೆ ನಮ್ ಕಡೆಯಿಂದಾನು. ಸೊ ಹೀಸ್ ಲೈಕ್ ದಟ್ ಇಸ್ ವಂಡರ್ಫುಲ್. ಅದೆಲ್ಲ ಆ ಥರದ ಸುಮಾರು ವಿಚಾರಗಳಾಗಿದೆ. ಅಂದ್ರೆ ಅದು ನಾನಲ್ಲ, ನಾನು ಅಲ್ವೇ ಅಲ್ಲ ಅದು. ಅಂದ್ರೆ ನಾನು ಡೈಲಾಗ್ ಓದ್ಕೊಂಡಿರ್ತೀನಿ, ಇದಾದ್ಮೇಲೆ ಇದಾಗಿರುತ್ತೆ ಗೊತ್ತು ನನಗೆ.
ಯಾರೋ ನಿಜವಾಗ್ಲೂ ಬಂದು ನನ್ನ ಕರುಗೆ ಇರಿಟೇಟ್ ಮಾಡ್ತಾ ಇದ್ದಾರೆ ಅನ್ನೋ ಫೀಲ್ ನನಗೆ ಕ್ರಿಯೇಟ್ ಮಾಡ್ಕೊಟ್ಟಿದ್ರು, ಆ ಮೂಡ್ ಕ್ರಿಯೇಟ್ ಮಾಡ್ಕೊಟ್ಟಿದ್ರು. ನಾನು ಬಹಳ ಗ್ಲೂಮಿ ಆಗಿ ಇರ್ತಾ ಇದ್ದೆ, ಯಾರ ಹತ್ರ ಮಾತಾಡ್ತಾ ಇರಲಿಲ್ಲ, ಒಂದು ಪಂಚೆ ಹಾಕೊಂಡು ಕಾಲಿಗೆ ಚಪ್ಪಲಿ ಇಲ್ಲದೆ ಎಲ್ಲಡಿಕೆ ಹಾಕೊಂಡು ಸೈಡಲ್ಲೂ ಕುತ್ಕೋತಾ ಇದ್ದೆ. ಯಾವ ಕ್ಯಾರವನ್ಗೂ ಹೋಗ್ತಾ ಇರಲಿಲ್ಲ, ಯಾವ್ದು ಹೋಗ್ತಾ ಇರಲಿಲ್ಲ. ನಾನು ಐ ಬೀಟ್ ಲೈಕ್ ಎ ಕ್ಯಾರೆಕ್ಟರ್. ಸೇಮ್ ಮಹಾಬಲ ಹೆಂಗಿರ್ತಾನೆ ಆ ಮೆಥಡ್ ಆಗಿ ನಾನು ಇದ್ಬಿಟ್ಟು ನಾನು. ಮ್ಯಾಮ್ ಎಂಟೈರ್ ಶೂಟಿಂಗ್ ಪ್ರಾಸೆಸ್ ಅಲ್ಲಿ ಐ ಥಿಂಕ್ ಅವರು ಹೇಳಿದ್ರು ಒಂದು ರಾಜ್ ಬಿ ಶೆಟ್ಟಿ ಅವ್ರ ಜೊತೆ ನಿಮ್ದು ಪೇರ್ ಆಗಿ ಕಾಣಿಸ್ಕೊತಿದ್ದಾರೆ. ಸೊ ನಿಮ್ಗೆ ಹೆಂಗನ್ಸ್ತು ರಾಜ್ ಬಿ ಶೆಟ್ಟಿ ಅವ್ರ ಜೊತೆ ವರ್ಕ್ ಮಾಡೋದು? ಬಿಕಾಸ್ ಅವ್ರು ಹೇಳಿದಾಗೆ ದೊಡ್ಡ ದೈತ್ಯ ಪ್ರತಿಭೆ ಅವರು. ಸೊ ನಿಮ್ಗೆ ಹೆಂಗನ್ಸ್ತು ಫಸ್ಟ್ ಟೈಮ್ ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡೋ ಟೈಮಲ್ಲಿ ಡೈಲಾಗ್ಸ್ ಆಗಿರ್ಬೋದು? ಅಂದರೆ ಆಸ್ ಎ ಹ್ಯೂಮನ್ ಬೀಯಿಂಗ್ ಅವ್ನ ನೀವು ನೋಡಿದ್ರೆ ತುಂಬಾನೇ ಡೌನ್ ಟು ಅರ್ತ್. ನಾವು ಮತ್ತೆ ಮಿತ್ರ ಸರ್ ಎಲ್ಲ ಕುತ್ಕೊಂಡು ತುಂಬಾ ಹರಟೆ ಹೊಡಿತಾ ಇದ್ವಿ, ಕುತ್ಕೊಂಡು ಮಾತಾಡ್ತಾ ಇದ್ವಿ. ಸೊ ಅವರು ಅಂದರೆ ಏನು ಹೇಳೋದು, ಐ ಥಿಂಕ್ ವಿತ್ ಸೋ ಮಚ್ ಎಕ್ಸ್ಪೀರಿಯನ್ಸ್ ಅಂಡ್ ನಾಲೆಡ್ಜ್ ನೀವು ಇನ್ನೂ ಹಂಬಲ್ ಆಗ್ತೀರಾ ಅಂತ ಹೇಳೋದಕ್ಕೆ ಐ ಥಿಂಕ್ ರಾಜ್ ಬಿ ಶೆಟ್ಟಿ ಅವರೇ ಒಂದು ಉದಾಹರಣೆ ಕೊಡ್ಬೋದು. ಸೊ ಆ ರೀತಿಯಾಗಿ ನನಗೆ ಕಲಿಯೋದಕ್ಕೆ ತುಂಬ ಸಿಕ್ತು ಅವರಲ್ಲಿ. ಹೇಗೆ ನಮ್ಮ ಈಗೋನ ಆಸ್ ಆಕ್ಟರ್ಸ್ ನಮಗೆ ಒಂದು ಸ್ವಲ್ಪ ಈಗೋ ಹುಡ್ತಾ ಇರುತ್ತೆ ನಾವು ಜಾಸ್ತಿ ಕೆಲಸಗಳು ಮಾಡ್ತಾ ಇದ್ದಂಗೆ. ಸೊ ಅದೆಲ್ಲ ಹೇಗೆ ಕಂಟ್ರೋಲಲ್ಲಿ ಇಟ್ಕೋಬೇಕು, ಡೌನ್ ಟು ಅರ್ತ್ ಆಗಿರಬೇಕು ಅಂತ ಅವ್ರು ನೋಡಿದ್ರೆ ತುಂಬ ಕಲಿಯೋದಕ್ಕೆ ಸಿಗುತ್ತೆ. ನಿಮ್ಮದು ಪ್ರಜ್ವಲ್ ಅವರ ಕಾಂಬಿನೇಷನ್ ಸೀಕ್ವೆನ್ಸ್ ಇದೆಯಾ? ಸರ್ಪ್ರೈಸ್ ಅದನ್ನೆಲ್ಲ ಈಗಲೇ ನೀವು ಕಲ್ಬಿಟ್ರೆ ಜನ ಹೆಂಗ್ ಬರ್ತದೆ. ನಿಮ್ದು ರಾಜ್ ಬಿ ಶೆಟ್ಟಿ ಅವ್ರ ಕಾಂಬಿನೇಷನ್ ಸೀಕ್ವೆನ್ಸ್ ಅದು ಸರ್ಪ್ರೈಸ್. ಸರ್ ಯಾವ್ದು ಹೇಳಕ್ ಬಿಡ್ತಾರೆ? ಓಕೆ, ಯಾವ್ದಾದ್ರು ಒಂದಿನ ಒಂದ್ ಮೆಮೊರಿ ಕಾಡ್ತಾನೆ ಇರುತ್ತೆ. ಅಂದ್ರೆ ಎಂಟೈರ್ ಶೂಟಿಂಗ್ ಮುಗಿದ್ರು ಕೂಡ ಒಂದ್ ದಿನದ ಶೂಟಿಂಗ್ ಮಾತ್ರ ನಿಮ್ಗೆ ತುಂಬಾ ನೆನಪಲ್ಲೇ ಇರುತ್ತೆ. ಆ ಥರದ್ದು ಯಾವ್ದಾದ್ರು ಒಂದು ದಿನ ನೀವು ನೆನ್ಸ್ಕೊಳ್ಳೋದಾದ್ರೆ ಯಾವ ದಿನ ನೆನ್ಸ್ಕೊಳ್ತೀರಾ? ಶೂಟಿಂಗ್ ಡೇಸ್ ಯಾವ್ದಾದ್ರು ಒಂದು ಹೇಳೋದಾದ್ರೆ? ನನ್ನ ಸೀಕ್ವೆನ್ಸಲ್ಲಿ ಬಂದರೆ ಒಂದು ಹಾಡಲ್ಲಿ ಒಂದು ಸೀಕ್ವೆನ್ಸ್ ಬರೋದನ್ನು ಹೇಳೋದ ಬೇಡ ಅಂತ ಒಂದು ನನ್ನ ಮತ್ತು ರಾಜ್ ಬಿ ಶೆಟ್ಟಿ ಅವ್ರ ಸರ್ ಅವ್ರ ಜೊತೆಗೆ ಒಂದು ಮದುವೆಯ ಸೀಕ್ವೆನ್ಸ್ ಬರೋದು ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಸೊ ಆ ಸೀನ್ ನನಗೆ ತುಂಬ ಇಷ್ಟ ಆಯಿತು. ಶೂಟ್ ಮಾಡಬೇಕಾದ್ರೂ ನನಗೆ ತಲೆಯಲ್ಲಿತ್ತು ಇದನ್ನ ಹೇಗಪ್ಪ ಇದು ಈ ಥರ ಶೂಟ್ ಮಾಡ್ತಾರೆ ಅಂತ ಹೇಳಿ ತುಂಬ ಯುನೀಕ್ ಆಗಿ ತೋರಿಸಿದ್ದಾರೆ. ಆ ಸೀನಲ್ಲಿ ನಾನು ಇದ್ದೀನಿ. ಓಕೆ, ಆಕ್ಚುಲಿ ಆರ್ಟಿಫಿಷಿಯಲ್ ಮಳೆ ಬೇಕು ಅಂತ ನಾವು ಅಂದ್ಕೊಂಡಿವಿ, ಮಳೆ ಬಿಡ್ಲೇ ಇಲ್ಲ. ಇಡೀ ಸೀನಲ್ಲಿ ಇಡೀ ಸೀನ್ ಮುಗಿಯೋ ತನಕ ಮಳೆ ಬಿಡ್ಲೇ ಇಲ್ಲ. ಮಳೆಯಲ್ಲೇ ನಾವು ಅದನ್ನ ಒರಿಜಿನಲ್ ಮಳೆಯಲ್ಲೇ ಅದನ್ನ ನಾವು ಶೂಟ್ ಮಾಡಿದ್ವಿ. ಬಹಳ ನ್ಯಾಚುರಲ್ ಆಗಿ ಬಂದಿದೆ, ಬಹಳ ತುಂಬಾ ಚೆನ್ನಾಗಿ ಕಾಣಿಸ್ತದೆ, ಬಹಳ ಮುದ್ದಾಗಿ ಕಾಣಿಸ್ತಾರೆ. ಸಣ್ಣ ರಿಯಾಕ್ಷನ್ಗಳು ಕೂಡ ಸೋ ಕ್ಯಾಚಿ, ತಲೆಗೆ ಕಣ್ಣಿಗೆ ಕಟ್ಟೋ ತರ ಅಭಿನಯಿಸಿದ್ದಾರೆ ಅವರು. ಬಹಳ ಮುದ್ದಾಗಿ ಕಾಣಿಸ್ತಾರೆ. ನಮ್ಗೆ ಈಗ ನಮ್ಗೆ ನೋಡಿ, ಈಗ ಏನು KGF ಅಲ್ಲಿ ಆ ತಾಯಿ ಕ್ಯಾರೆಕ್ಟರ್ ಇದೆ, ಆ ಇನ್ನೊಂದು ಸೇಮ್ ಆ ಲೆವೆಲ್ಗೆ ಅವರ ಪರ್ಫಾರ್ಮೆನ್ಸ್ ಇದೆ. ಇವನ್ ಎಷ್ಟು ಮೆಚೂರ್ಡ್ ಆಗಿ ಅಭಿನಯಿಸಿದ್ದಾರೆ. ಇವರ ಹೊಸ ಹುಡುಗಿ ಅಂತ ನಮ್ಗೆ ಅನ್ಸೋದೇ ಇಲ್ಲ. ತುಂಬಾ ವರ್ಷಗಳಿಂದ ಸಿನಿಮಾ ಮಾಡ್ಕೊಂಡು ಬಂದಿದ್ದಾರೆ. ಆ ಒಂದು ಡೆಡಿಕೇಶನ್ ಇದೆ, ತುಂಬಾ ಡೆಡಿಕೇಶನ್ ಆಗಿ ಮಾಡಿದ್ದಾರೆ ನೋಡಿ. ಇದಾದ್ಮೇಲೆ ಈ ಕರಾವಳಿ ಆದ್ಮೇಲೆ ಖಂಡಿತವಾಗ್ಲೂ ಕೂಡ ಸಂಪದ ಅಂತೂ ಕನ್ನಡ ಸಿಕ್ಕೋದು ಕಷ್ಟ ಅನಿಸುತ್ತೆ ನಮ್ಗೆ. ತೆಲುಗು, ತಮಿಳು, ಮಲಯಾಳಂ ಬಿಸಿ ಆಗ್ತಾರೆ. ಈಗಲೂ ಬಿಸಿ ಇದ್ದಾರೆ. ಎಕ್ಕದ ಹುಡುಗಿ ಇನ್ನು ಪಕ್ಕದ ಹುಡುಗಿ ಆಗಿ. ನಿಮ್ಗೆ ಯಾವ್ದಾದ್ರು ಒನ್ ಡೇ ಎಂಟೈರ್ ಶೂಟಿಂಗ್ ದಿನದಲ್ಲಿ ಒಂದ್ ದಿನದ ಬಗ್ಗೆ ನೀವು ಮಾತಾಡ್ಬೇಕು ಅಂದ್ರೆ ಯಾವ ದಿನದ ಬಗ್ಗೆ ಮಾತಾಡ್ತೀವಿ? ಒಂದ್ ದಿವಸ ನಾನ್ ಮಿತ್ರಾ ಸರ್ ಅವ್ರ ಜೊತೆನೆ ಅದು ಸೀನ್ ಒಂದಷ್ಟು ಆರ್ಟಿಸ್ಟ್ ಇದ್ರು ಸರ್. ನಿಮ್ಗೆ ನೆನಪಿದ್ಯಾ, ಒಂದ್ ಶಾರ್ಟ್ ತೆಗ್ದಿದ್ವಿ ನಾವು 4 ಗಂಟೆ ತನಕ. ಒಂದೇ ಒಂದು ಸಿಂಗಲ್ ಶಾರ್ಟ್ ನ 4 o'clock ತನಕ, ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು 4 o'clock ತನಕ ತೆಗ್ದಿದ್ವಿ. ಸೊ ಗುರು ಸರ್ ಆ ಕಡೆಯಿಂದ ನಿಂತ್ಕೊಂಡು ದಿಸ್ ಇಸ್ ಗುಡ್ ಬಟ್ ಲೆಟ್ಸ್ ಡೂ ಒನ್ ಮೋರ್, ದಿಸ್ ಇಸ್ ಗುಡ್ ಲೆಟ್ಸ್ ಡೂ ಒನ್ ಮೋರ್ ಅಂತಿದ್ರು. ಸೊ ಅವಾಗ ನನ್ಗೆ ಪ್ರತಿಯೊಂದು ಟೆಕ್ನಿಷಿಯನ್ ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂತ ಗೊತ್ತಾಯ್ತು. ಅಂಡ್ ಇಟ್ ವಾಸ್ ಅ ವೆರಿ ಹಂಬ್ಲಿಂಗ್ ಪ್ರಾಸೆಸ್. ಅಂದ್ರೆ ಇವಾಗ ಅವ್ರು ಹೇಳ್ದಂಗೆ ಆಕ್ಟರ್ಸ್ ಅಂದಿದ ತಕ್ಷಣ ಒಂದು ವ್ಯಾನಿಟಿ ಇರುತ್ತೆ ನಮ್ಗೆ. ಸೊ ಅದು ತುಂಬಾ ಈಸಿಯಾಗಿ ನಾವು ಎಲ್ಲ ನಮ್ಮಿಂದಾನೆ ಅಂತ ಅನ್ಕೊಳ್ಳೋದು ತುಂಬಾ ಈಸಿ. ಬಟ್ ಈ ಸೆಟ್ ನಲ್ಲಿ ಇದ್ದಿದ್ದು ನನ್ಗೆ ಇಟ್ ವಾಸ್ ವೆರಿ ಹಂಬ್ಲಿಂಗ್. ಯಾಕಂತಂದ್ರೆ ಪ್ರತಿಯೊಬ್ರು ಅಷ್ಟು ಸರ್ ಹೇಳ್ದಂಗೆ ಸೋಲ್ಜರ್ಸ್ ತರ ಕೆಲಸ ಮಾಡಿದೆ. ಇಟ್ ವಾಸ್ ಬ್ಯಾಟಲ್ ಫೀಲ್ಡ್. ಎಷ್ಟೋ ದಿವಸ ತುಂಬಾ ವೆದರ್ ಚೇಂಜಸ್ ಆಗ್ತಿತ್ತು, ಆನಿಮಲ್ಸ್ ಜೊತೆ ಸೀನ್ಸ್ ಆಮೇಲೆ ಕಲ್ಚರಲ್ ಸಿನಿಮಾ ಆಗಿರೋದ್ರಿಂದ ಯಾರ ಸೆಂಟಿಮೆಂಟ್ಗೂ ಹರ್ಟ್ ಮಾಡ್ದಂಗೆ ಈ ಸಿನಿಮಾ ಮಾಡ್ಬೇಕಿತ್ತು. ಸೊ ಇದೆಲ್ಲದ್ರ ಮಧ್ಯದಲ್ಲಿ ಐ ಫೀಲ್ ಲೈಕ್ ಪ್ರತಿಯೊಬ್ರು ನೋಡಿ ಎಷ್ಟೊಂದು ಕಲ್ತ್ಕೊಂಡಿದ್ದೀನಿ. ಆ್ಯಂಡ್ ಮಿತ್ರಾ ಸರ್ ಈ ಸಿನಿಮಾ ಹೀರೋ ಅಂತಾನೆ ಹೇಳ್ಬೋದು. ನನ್ನ ಪಾಯಿಂಟ್ ಆಫ್ ವ್ಯೂನಲ್ಲಿ ಮಿತ್ರಾ ಸರ್ ಈ ಸಿನಿಮಾ ಹೀರೋ. So it was wonderful working with. ಅದು ಎಡಿಟ್ ಮಾಡಿ ಆಯ್ತಾ? ಅದು ಎಡಿಟ್ ಮಾಡಿ ಸರ್ ನನ್ನ ಪರ್ಸ್ಪೆಕ್ಟಿವ್ ನಲ್ಲಿ ನಿಜವಾಗ್ಲೂ ಬಿಕಾಸ್ ಡೆಫಿನೆಟ್ಲಿ ಅವ್ರು ಹೇಳ್ದಂಗೆ ಎಲ್ಲಾರ್ ಜೊತೆನೂ ಅವ್ರಿಗೆ 1-on-1 ಸೀನ್ಸ್ ಇರುತ್ತೆ.
ಸೊ ಅದನ್ನ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು. ಐ ಥಿಂಕ್ ಹಿ ಈಸ್ ವೇರ್ ಹಿ ಈಸ್ ಬಿಕಾಸ್ ಆಫ್ ದಟ್. ಎಸ್. ನೀವು ಕಂಬಳ ನೋಡಿದಿರಾ ಇನ್ ರಿಯಲ್ ಲೈಫಲ್ಲಿ ಯಾವತ್ತಾದ್ರೂ ನೋಡಿದ್ರಾ? ಇಲ್ಲ, ನಾನು ಇದೇ ಫಸ್ಟ್ ಟೈಮ್. ಹಾ. ಹೇಗೆ ಅನಿಸ್ತು ನಿಮಗೆ? ಬಿಕಾಸ್ ನಾನು ಇದುವರೆಗೂ ನೋಡಿಲ್ಲ. ನಾವು ನೋಡಿದ್ದೆ ಫಸ್ಟ್ ಟೈಮ್ ನೋಡಿದ್ದೆ ನಾನು ಕಾಂತಾರ ಸಿನಿಮಾದಲ್ಲಿ. ಬಟ್ ಇದರಲ್ಲಿ ಇರುವಂಥ ಕಂಬಳ ಸ್ವಲ್ಪ ಡಿಫ್ರೆಂಟ್ ಅನಿಸ್ತು. ಅದರಲ್ಲಿ ಆ ಒಂದು ಕಟ್ಟಿಗೆ ಬೆಲೆಗೆ ನಿಂತ್ಕೊಂಡು ಹೋಗ್ತಾರೆ, ಇದರಲ್ಲಿ ಓಡ್ತಾರೆ ಅದ್ರ ಜೊತೆಗೆ. ಸೊ ನಿಮ್ಗೆ ಹೆಂಗೆ ಅನಿಸ್ತು ಕಂಬಳ ನೋಡಿದ್ದು? ಅಂದ್ರೆ ಕೋಣ ಹೇಳ್ಕೊಂಡು ಹೋಗ್ತಿದ್ಯಾ ಅಥವಾ ಇವ್ರು ಓಡಿಸ್ಕೊಂಡು ಹೋಗ್ತಿದ್ಯಾ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಅಷ್ಟು ಫಾಸ್ಟ್ ಆಗಿರುತ್ತೆ. ಅಂದ್ರೆ ಆ ಪೋರ್ಷನ್ಸ್ ಇರೋ ಸೀಕ್ವೆನ್ಸ್ ಇದೆ ನಿಮ್ದು? ಅಂದ್ರೆ ಆ ಪೋರ್ಷನ್ ಅಲ್ಲಿ ಇದ್ದು ನೋಡುವಂತ ಸೀಕ್ವೆನ್ಸ್ ಇಲ್ಲ, ಇದು ಜಸ್ಟ್ ನೋಡಿದ್ರ ಅಷ್ಟೇ. ಓಕೆ ಮ್ಯಾಮ್, ನೀವು ಕೋಣ ಇಂಜೆಕ್ಷನ್ ಮಾಡಿದ್ದು ಎಷ್ಟು ಚೆನ್ನಾಗಿ ಓಡುತ್ತೆ ಅಂತ ನೋಡಿರ್ತೀರಾ? ಇಲ್ಲ, ಕಂಬಳ ಅಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಸೀಸನ್ ನಡೀತಿತ್ತು ಕಂಬಳದ್ದು. ಒರಿಜಿನಲ್ ಒರಿಜಿನಲ್ ಕಂಬಳ ನಡೀತಿತ್ತು. ಸೊ ಲಿಟ್ರಲಿ ಅವರು ಅಲ್ಲಿ ಅವ್ರು ಇರೋ ಅಥ್ಲೀಟ್ಸ್ ಎಲ್ಲ ಅವ್ರನ್ನೆಲ್ಲ ಸ್ಟಾರ್ ತರ ಟ್ರೀಟ್ ಮಾಡ್ತಾರೆ. ಆಮೇಲೆ ಕೋಣಗಳನ್ನು ಅಷ್ಟೇ ಲಕ್ಸುರಿಯಸ್ ಆಗಿ ಒಂದು ಮಗು ತರ ನೋಡ್ಕೋತಾರೆ. ಸೊ ಅದನ್ನೆಲ್ಲ ನೋಡೋದಕ್ಕೆ ಅಂದ್ರೆ ಈಕ್ವಲ್ ಅವ್ರಿಗೆ ಎಕ್ಸಾಕ್ಟ್ಲಿ ಕೋಣ ಅವ್ರು ಈಕ್ವಲ್ ತರ. ಇದ್ ನನ್ ಪ್ರಾಣಿ, ಇದನ್ನ ನಾನು ಹೆಂಗ್ ಬೇಕಾದ್ರು ಆ ತರ ಅಲ್ಲ. ಸೊ ಅದನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು. ಅಂಡ್ ಅಲ್ಲೇ ಶೂಟಿಂಗ್ ಮಾಡ್ತಿದ್ವಿ ನಾವು ಆ ಸುತ್ತಮುತ್ತನೇ. ಸೊ ಇಟ್ ಇಸ್ ವೆರಿ ಫನ್ ಎಪಿಸೋಡ್. ಐ ಥಿಂಕ್ ಅದೇ ಡೈಲಾಗ್ನೇ ರಾಜ್ ಬಿ ಶೆಟ್ಟಿ ಅವರ ಪಾತ್ರ ಹೇಳುತ್ತೆ ಅನ್ಸುತ್ತೆ. ಅಂದ್ರೆ ಎಲ್ಲೋ ಸುಮ್ನೆ ಕೋಣ ಕರ್ಕೊಂಡ್ ಬರ್ತಾರೆ, ಯಾಕೆ ನೋಡಿದ ತಕ್ಷಣ ಕರ್ಕೊಂಡ್ ಬರ್ಬೇಕು ಅನ್ಸ್ತು. ಆಮೇಲೆ ನೀವು ಕೂಡ ಹೇಳ್ತಿರಲ್ವಾ, ಒಂದ್ಸಲ ಆದ್ರೂ ಮೆರವಣಿಗೆ ಮಾಡ್ಬೇಕು ಅಂತ. ಅದು ಇಟ್ಸ್ ಅ ವೆರಿ ಎಮೋಷನಲ್ ಡೈಲಾಗ್ ಸರ್ ಅದು. ಅಂದ್ರೆ ಅಲ್ಲಿ ಏನ್ ನಡೆಯುತ್ತೆ ಅಂತ ಗೊತ್ತಿಲ್ಲ ನನ್ಗೆ ಎಕ್ಸಾಕ್ಟ್ಲಿ, ಬಟ್ ಅನ್ಸುತ್ತೆ ಸಮಥಿಂಗ್ ಯಾವ್ದೋ ಇಂಟೆನ್ಸ್ ಸೀಕ್ವೆನ್ಸ್ ಇದೆ ಅನ್ಸುತ್ತೆ. ನೀವೊಬ್ಬರು ಸಿನಿಮಾ ಪತ್ರಕರ್ತರಾಗಿ ನಿಮ್ಮಲ್ಲಿ ಇಷ್ಟೊಂದು ಕ್ಯೂರಿಯಾಸಿಟಿ ಹುಟ್ಟಿಸಿದೆ ಅಂತ ಹೇಳಿದ್ರೆ ಒಬ್ಬ ಕಾಮನ್ ಆಡಿಯನ್ಸ್ ಹೌದು ನಿಜ. ನೀವೊಂದು ಹೇಳಿದ್ರಿ, ನಾನು ಕಂಬಳ ನೋಡಿಲ್ಲ, ನಾನು ಕಾಂತಾರದಲ್ಲಿ ಒಂದು ಜಲಕ್ ನೋಡಿ. ಹೌದು, ಕಾಂತಾರದಲ್ಲಿ ಒಂದು ಜಲಕ್ ಮಾತ್ರ ಅಷ್ಟೇ. ಇಲ್ಲಿ ಕಂಬಳವೇ ಇಲ್ಲಿ ಅದು ಕೂಡ ಅದು 3000 ವರ್ಷಗಳಿಂದ ಅವ್ರು ನಡ್ಸ್ಕೊಂಡು ಬರ್ತಿರುವಂತ 100 ವರ್ಷಗಳ ಇತಿಹಾಸ ಇರುವಂತ ಓಕೆ ಜನಪದ ಕ್ರೀಡೆ ಇದು. ಅದ್ರಲ್ಲಿ ಕಟಪಾಡಿ ಕಂಬಳ ಅನ್ನೋದು ಬಹಳ ಫೇಮಸ್ ಕಂಬಳ. ಎಲ್ಲಾ ಕಡೆ ನಾವೀಗ ಈಗ ಈಗ ನೀವಿದ್ದೀರಿ, ಈಗ ನನಗೆ ಒಂದು ಹೆಸರಿದೆ, ಅದೇ ರೀತಿ ಒಂದು ಕೋಣಕ್ಕೆ ಒಂದು ಹೆಸರಿದೆ. ನೀವು ನಂಬ್ತಿರೋ ಬಿಡ್ತಿರೋ, ಒಂದು ಅಲ್ಲಿ ಕೋಣಗಳಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಖಾತೆ ಇದೆ. 2 ಲಕ್ಷ ಜನ 3 ಲಕ್ಷ ಜನ ಆ ಕೋಣದ ಫಾಲೋವರ್ಸ್ ಇದ್ದಾರೆ. ಅದರ ಆಟಿಟ್ಯೂಡ್ ಅಲ್ಲಿ ಅದ್ರ ಹೆಸರಲ್ಲಿ ಕರೀತಾರೆ. ಆಮೇಲೆ ಒಂದು ಕೋಣ ಆ ಗ್ರಾಮದ ಹೆಮ್ಮೆ, ಅವರ ಪ್ರೌಡ್ ಫೀಲ್ ಅದು. ಅವ್ರು ಓಡಿಸುವವನು ಅವತ್ತು ರಾತ್ರಿ ಸೂಪರ್ ಸ್ಟಾರ್ ಅವನು. ಹೌದು, ಬೆಳಿಗ್ಗೆ ಕಾಮನ್ ಮ್ಯಾನ್ ತರ ಇರ್ತಾರೆ. ಆ ಓಡಿಸೋ ದಿವಸ ಅವನು ಸೂಪರ್ ಸ್ಟಾರ್. ಆ 10 ಸೆಕೆಂಡಿನ ಓಟ ಅದ್ಭುತ. ಅದನ್ನ ಎಳೆಯಾಗಿ ರೋಮಾಂಚನವಾಗೋ ರೀತಿಯಲ್ಲಿ ಇದು ಹೆಂಗ್ ಶೂಟ್ ಮಾಡಿದ್ರು ಅನ್ನೋ ಪ್ರಶ್ನೆ ನೆಕ್ಸ್ಟ್ ನೀವು ನಮ್ಮನ್ನೆಲ್ಲ ಇಂಟರ್ವ್ಯೂ ಕರೆಯೋದಿಲ್ಲ. ಖಂಡಿತ ಹೇಳ್ತೀರಿ, ಟೆಕ್ನಿಷಿಯನ್ಸ್ ಕೂರಿಸ್ತೀರಿ, ಅಭಿಮನ್ಯು ಸದಾನಂದನ್ ಕೂರಿಸ್ತೀರಿ, ಹೆಂಗ್ ಶೂಟ್ ಮಾಡಿದ್ರಿ ನೀವು ಅದನ್ನ. ಡೈರೆಕ್ಟರ್ನ ಕೇಳ್ತೀರಿ, ಇದನ್ನ ಹೆಂಗ್ ಯೋಚನೆ ಮಾಡಕ್ ಸಾಧ್ಯ ನೀವು ಅಂತ. ಆ ಡೈರೆಕ್ಟರ್ನ ಕೂರಿಸ್ತೀರಿ, ಹೆಂಗ್ ಮಾಡಿದ್ರಿ ಈ ಸೆಟ್ಟನ್ನ ನೀವು ಹೆಂಗ್ ಮಾಡಿದ್ರಿ ಅಂತ ನೀವು ಕೇಳ್ತೀರಿ. ಇದು 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 ಟೆಕ್ನಿಷಿಯನ್ ಸಿನಿಮಾ ಆಗುತ್ತೆ, ಒಬ್ಬ ಬರಹಗಾರನ ಸಿನಿಮಾ ಆಗುತ್ತೆ, ಒಬ್ಬ ನಿರ್ದೇಶಕನ ಸಿನಿಮಾ ಆಗುತ್ತೆ. ಇದಾಗಬೇಕಾಗಿದೆ. ಇದು ನೆಲದ ಕಥೆ ಆಗಿರುವ ಕಾರಣ ಜನರ ಮನಸ್ಸಿಗೆ ಮುಟ್ಟುತ್ತೆ ಈ ಸಿನಿಮಾ ಕರಾವಳಿ. ನನ್ನ ಮಾತು 24ನೇ ತಾರೀಕು ಪ್ರತಿಯೊಬ್ಬರು ಹೌದು ಮಿತ್ರ ಹೇಳಿದ್ದು ಕರೆಕ್ಟು ಅಂತ ನೀವೆಲ್ಲರೂ ಹೇಳ್ತೀವಿ. ಡೆಫಿನೆಟ್ಲಿ ಸರ್. ನಿಮ್ಮ ಪಾತ್ರನ ಒಂದು ವರ್ಡ್ ಅಲ್ಲಿ ವರ್ಣಿಸೋದಾದ್ರೆ, ಹೇಳೋದಾದ್ರೆ ಏನ್ ಹೆಸರು ಕೊಡ್ತೀರಾ ಅಥವಾ ಏನ್ ಹೇಳ್ತೀರಾ? ನನ್ನ ಪಾತ್ರದ ಹೆಸರು ಮಹಾಬಲ, ಕರಾವಳಿಗೊಂದು ಬಲ. ಓಕೆ ಓಕೆ ಮ್ಯಾಮ್, ನಿಮ್ಮ ಪಾತ್ರನ ನೀವು ಒಂದ್ ವರ್ಡ್ ಅಲ್ಲಿ ಹೇಳೋದಾದ್ರೆ ಏನ್ ಹೇಳ್ತೀರಾ? ಒನ್ ವರ್ಡ್ ನಲ್ಲಿ ಮ್ಯಾಮ್ ಆಗ್ಲೇ ಆಲೋಚನೆ ಮಾಡ್ತೀನಿ. ನೆಕ್ಸ್ಟ್ ಲವ್, ಪ್ರೀತಿ. ಪ್ರೀತಿ ಅಂದ್ರೆ ಹುಡುಗ ಹುಡುಗಿ ಲವ್ ಅಲ್ಲ, ಹಸು ಪ್ರೀತಿ, ಪ್ರಾಣಿ ಪ್ರೀತಿ, ಪಕ್ಷಿ ಪ್ರೀತಿ, ರಿಫ್ಲೆಕ್ಷನ್ ಅವಳದು ಒಂದು ಲವಿಂಗ್ ಗರ್ಲ್. ಇದು ಸಿನಿಮಾ ಆದ್ಮೇಲೆ ಎಲ್ಲರೂ ಇವನ್ನ ಲವ್ ಮಾಡಕ್ ಶುರು ಮಾಡ್ತಾರೆ. ಮ್ಯಾಮ್, ನಿಮ್ಮ ಪಾತ್ರದ ಬಗ್ಗೆ ನೀವು ಹೇಳೋದಾದ್ರೆ ಒನ್ ವರ್ಡ್ ಅಲ್ಲಿ? ಐ ಥಿಂಕ್ ಆಂಕರ್ ಅಂತ ಹೇಳ್ಬೋದು. ಭೂಮಿ ತೂಕದ ಒಂದು ಆಂಕರ್. ಸೊ ನೈಸ್. ಕ್ಯಾರೆಕ್ಟರ್ಗಳು ಬಹಳ ವಿಶೇಷ ಇದೆ. ಮಹಾಬಲ, ಮಹಾವೀರ, ಆಮೇಲೆ ದಕ್ಷಿಣ, ಭೂಮಿ, ಆಮೇಲೆ ಸಾರು ಕ್ಯಾರೆಕ್ಟರ್ ಧನಂಜಯ ನೋಡಿ, ಎಲ್ಲ ಬಹಳ ವಿಶೇಷವಾದಂತ ಹೆಸರುಗಳು. ಆ ಪಾತ್ರಕ್ಕೆ ಭೂಮಿಯಷ್ಟೇ ತಾಳ್ಮೆ ಇರುವಂತ ಒಂದು ಕ್ಯಾರೆಕ್ಟರ್, ಆ ಸಹನಾಮೂರ್ತಿ ಆದಂತ ಒಂದು ಕ್ಯಾರೆಕ್ಟರ್, ಒಂದು ಪ್ಲೆಸೆಂಟ್ ಆಗಿರುವಂತ ಒಂದು ಕ್ಯಾರೆಕ್ಟರ್. ದಕ್ಷಿಣಕ್ಕೆ ಮುಖ ಮಾಡ್ಕೊಂಡಲ್ಲ ನಾನು. ಮಹಾಬಲ, ಮಹಾವೀರ,
ಭಾಳ ವಿಶೇಷ ಇದೆ. ಜಿ ಜಿ, ಆಮೇಲೆ ನಮ್ಮ ಶ್ರೀಧರ್ ನಿರಂಜನ್, ಶ್ರೀಧರ್ ಸರ್ ವೆರಿ ಡಿಡ್ ಫ್ಯಾಂಟಾಸ್ಟಿಕ್ ರೋಲ್ ಇನ್ ದಿಸ್. ಆಮೇಲೆ ಇವರು ನಮ್ಮ ರಮೇಶ್ ಇಂದಿರಾ ಸರ್, ಹೌದು. ಎವ್ರಿಬಡಿ ಎಲ್ಲರೂ ಈ ಸಿನಿಮಾಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಆಮೇಲೆ ನಾವು ಕಲಾವಿದರನ್ನ ಬಿಟ್ಟು, ಒಂದು ಪ್ರೊಫೆಷನಲ್ ಕಲಾವಿದರನ್ನ ಬಿಟ್ಟು ಅಲ್ಲಿಯ ಸ್ಥಳೀಯ ಪ್ರತಿಭೆಗಳು ನಮಗೆ ಕೊಟ್ಟಂಥ ಸಹಕಾರ, ಕಂಬಳ ಓಡಿಸುವಂಥದ್ದು, ಅಲ್ಲಿಯ ಜೂನಿಯರ್ಸು, ಅಲ್ಲಿಯ ಅನೌನ್ಸ್ ಮಾಡುವಂಥವ್ರು, ಇದೆಲ್ಲರೂ ಕೂಡ ರಿಯಲಿಸ್ಟಿಕ್ ಆಗಿ, ಅಂದರೆ ಎಲ್ಲೂ ನಿಮಗೆ ನಾಟಕೀಯ ಅಲ್ಲದೆ ಮೆಥಡ್, ಅಂದರೆ ನಿಮಗೆ ಒಂದು ರಿಯಲಿಸ್ಟಿಕ್ ಆಗಿ ಈ ಸಿನಿಮಾ ಮೂಡ್ಬಂದಿದೆ. ಸೊ ಅನೌನ್ಸ್ ಆಗಿದ್ದ ದಿನದಿಂದ ಕೂಡ ಅಲ್ಲಿಂದ ಇಲ್ಲಿವರೆಗೂ ತುಂಬಾ ಪಾಸಿಟಿವ್ ವೈಬ್ಸ್ನ ಕ್ಯಾರಿ ಮಾಡ್ತಿರುವಂಥ ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಅಂದರೆ ನನಗನ್ಸಿದ್ದು ಕರಾವಳಿ. ಬಿಕಾಸ್ ಎಷ್ಟೋ ಸಿನಿಮಾಗಳು ಬರುತ್ತೆ, ಮಧ್ಯದಲ್ಲಿ ಏನೋ ಒಂದು ಇದಾಗುತ್ತೆ, ಏನೋ ಒಂದು ಕಾಂಟ್ರವರ್ಸಿ ಅದು ಇದು ಏನೋ ಬರ್ತಾನೆ ಇರುತ್ತೆ, ಬಟ್ ಸ್ಟಿಲ್ ಸಿನಿಮಾ ಬಗ್ಗೆನೇ ಸಿನಿಮಾ ನಾವು ನೋಡಲೇಬೇಕು ಅಂತ ಆಡಿಯನ್ಸ್ ವೇಟ್ ಮಾಡ್ತಿರುವಂಥ ಸಿನಿಮಾ ಅಂದರೆ ಅದು ಕರಾವಳಿ. ಸೊ ನೀವು ಹೇಳಿದಾಗೆ 24ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಒಂದು ದೊಡ್ಡ ಯಶಸ್ಸಿಗೋಸ್ಕರ ನಿಮ್ಮ ತಂಡ ಎಷ್ಟು ಕಾಯ್ತಾ ಇದೆಯೋ ಅಷ್ಟೇ ನಾವು ಕೂಡ ಕಾಯ್ತಿದ್ವಿ, ಕನ್ನಡ ಸಿನಿಮಾ ರಸಿಕರು ಕೂಡ ಕಾಯ್ತಾ ಇದ್ದಾರೆ. ಸೊ ಆ ಸಕ್ಸಸ್ ಕರಾವಳಿ ಮೂಲಕ ಮತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರಲಿ. ಸೊ ಅದ್ರ ಮೂಲಕ ನಿಮ್ಮೆಲ್ರಿಗೂ ಕೂಡ ಒಂದು ದೊಡ್ಡ ಸಕ್ಸಸ್ ಸಿಗಲಿ ಅಂತ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. Thank you. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. Thank you.